ಹುಟ್ಟೂರಿನತ್ತ ಎಸ್ ಎಂ ಕೃಷ್ಣ ಅವರ ಅಂತಿಮ ಯಾತ್ರೆ ಸಾಗ್ತಾ ಇದೆ. ಈಗಾಗಲೇ ರಾಮನಗರದಿಂದ ಚನ್ನಪಟ್ಟಣಕ್ಕೆ ಅಂತಿಮ ಯಾತ್ರೆ ಬಂದು ತಲುಪಿರೋದ್ರ ಮಾಹಿತಿ ಸಿಗ್ತಾ ಇದೆ. ನೋಡಿ, ಅಲ್ಲೂ ಕೂಡ ಕ್ಯೂ ಅಲ್ಲಿ ಜನ ಬರ್ತಾ ಇದ್ದಾರೆ. ನೂರಾರು ಸಂಖ್ಯೆಯಲ್ಲಿ ಇಲ್ಲೂ ಕೂಡ ಒಮ್ಮೆಲೆಗೆ ಜನ ಬರ್ತಾ ಇರೋದನ್ನ ನೀವು ಗಮನಿಸ್ತಾ ಇದ್ದೀರಾ. ಚನ್ನಪಟ್ಟಣ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ರೆ ಅರ್ಥ ಮಾಡ್ಕೊಳ್ಬೋದು ಜನರ ಪ್ರೀತಿ ಎಷ್ಟರ ಮಟ್ಟಿಗಿದೆ. ಇಲ್ಲೂ ಕೂಡ ಪ್ರೀತಿ ಸಂಪಾದನೆಯಲ್ಲಿ ಎಷ್ಟು ಶ್ರೀಮಂತಿಕೆಯನ್ನ ಎಸ್ ಎಂ ಕೃಷ್ಣ ಅವರು ತೋರಿಸಿದ್ರು ಅಂತ ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ರೋಹಿತ್, ತಾವೀಗ ಯಾವ ಜಾಗದಲ್ಲಿದ್ದೀರಿ? ಅಲ್ಲಿ ಆಗ್ತಾ ಇರುವಂತಹ ಸಿದ್ಧತೆ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗೋದಾದ್ರೆ, ಜೊತೆಗೆ ಪೊಲೀಸರು ಕೈಗೊಂಡಿರುವಂತಹ ಭದ್ರತೆ ಯಾವ ರೀತಿ ಇದೆ? ಗಣ್ಯಾತಿ ಗಣ್ಯರ ಪೈಕಿ ಯಾರು ಈಗಾಗಲೇ ಸ್ಥಳಕ್ಕೆ ಬಂದಿದ್ದಾರೆ? ಸಿದ್ಧತೆಗಳಿದ್ದಾವೆ, ಅವೆಲ್ಲವೂ ಕೂಡ ಸಚಿವ ಚಲುವರಾಯಸ್ವಾಮಿ ಅವರ ನೇತೃತ್ವದಲ್ಲಿ ಎಲ್ಲವೂ ಕೂಡ ವೀಕ್ಷಣೆ ಆಗಿದೆ. ಇದೀಗ ಎಲ್ಲಾ ಸಿದ್ಧತೆಗಳು ಕೂಡ ಆಗಿರುವಂತದ್ದು. ನಾನಿದೀಗ ಅಂತ್ಯ ಸಂಸ್ಕಾರ ನಡೆಯುವಂತ ಸ್ಥಳದಲ್ಲಿದ್ದೀನಿ. ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು. ಇದೀಗ ಎಲ್ಲಾ ರೀತಿಯಂತ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಇದು ಚಿತೆಯ ಒಂದು ವೇದಿಕೆಯನ್ನ ಇಲ್ಲಿ ಮಾಡ್ಕೊಂಡಿದ್ದಾರೆ. ಈ ಒಂದು ವೇದಿಕೆಯ ಮೇಲ್ಗಡೆ ಅಂದ್ರೆ ಕಲ್ಲನ್ನ ಕಟ್ಟಿದ್ದಾರೆ ಸುತ್ತಲೂ ಕೂಡ. ಅದರ ಮೇಲ್ಗಡೆ ಎಂ ಸ್ಯಾಂಡ್ ಅನ್ನ ಹಾಕಿರುವಂತದ್ದು. ಜೊತೆಗೆ ಇದರ ಮೇಲ್ಗಡೆ ಕಟ್ಟಿಗೆಯನ್ನ ಹಾಕ್ತಾರೆ, ಅಂದ್ರೆ ಗಂಧದ ತುಂಡುಗಳಿಂದಾಗಿ ಚಿತೆಯನ್ನ ಮಾಡುವಂತದ್ದು. ಅದರ ಮೇಲ್ಗಡೆ ಅಂತ್ಯಕ್ರಿಯೆಗಳು ಕೂಡ ಆಗುವಂತದ್ದು ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ. ಸುತ್ತಲೂ ಕೂಡ ಹೂವಿನ ಅಲಂಕಾರವನ್ನ ಮಾಡಿ ಈ ಒಂದು ಚಿತೆಯನ್ನು ಕೂಡ ಅಲಂಕೃತವನ್ನ ಮಾಡಿರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದೀವಿ. ಮತ್ತೊಂದು ದೃಶ್ಯದಲ್ಲಿ ತೋರಿಸ್ತೀನಿ. ಈಗಾಗಲೇ ಅಂತ್ಯ ಸಂಸ್ಕಾರಕ್ಕೆ ಗಂಧದ ತುಂಡುಗಳನ್ನು ಕೂಡ ಈಗಾಗಲೇ ತಂದಿರುವಂತದ್ದು. ಒಂದ್ ರೀತಿಯಾಗಿ ಎಸ್ ಎಂ ಕೃಷ್ಣ ಅವರಿಗೆ ಒಂದ್ ರೀತಿಯಾಗಿ ಗಂಧವನ್ನ ಹೆಚ್ಚು ಪ್ರೋತ್ಸಾಹಿಸಿದವರು ಎಸ್ ಎಂ ಕೃಷ್ಣ ಅವರು ಈ ಭಾಗದಲ್ಲಿ. ಆ ನಿಟ್ಟಿನಲ್ಲಿ ಅವ್ರನ್ನ ಗಂಧದ ಮರದಿಂದಲೇ ಕೂಡ ಅವರ ಅಂತ್ಯಕ್ರಿಯೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು. ಅದೇ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಜೊತೆಗೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಈಗಾಗಲೇ ಸಾಕಷ್ಟು ಪ್ರಮಾಣದಲ್ಲಿ ಜನರು ಸಹ ಎಸ್ ಎಂ ಕೃಷ್ಣ ಅವರ ಅಂತಿಮ ದರ್ಶನವನ್ನು ಪಡೆಯಬೇಕು ನಿಟ್ಟಿನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಬಂದಿದ್ದಾರೆ. ಜೊತೆಗೆ ಗಣ್ಯರು ಮತ್ತೆ ರಾಜಕೀಯ ನಾಯಕರು ಎಲ್ಲರೂ ಕೂಡ ಪಕ್ಷಾತೀತವಾಗಿ ಬಂದು ಎಸ್ ಎಂ ಕೃಷ್ಣ ಅವರ ಅಂತಿಮ ದರ್ಶನವನ್ನು ಮಾಡೋ ನಿಟ್ಟಿನಲ್ಲಿ ಬಂದಿರುವಂತದ್ದು. ಇಲ್ಲಿನ ಸ್ಥಳೀಯ ಶಾಸಕರುಗಳು ಎಲ್ಲರೂ ಕೂಡ ಇಲ್ಲಿ ಅಂತಿಮ ಹಂತದ ಸಿದ್ಧತೆಗಳನ್ನು ಕೂಡ ವೀಕ್ಷಣೆ ಮಾಡ್ತಾ ಇದ್ದಾರೆ. ಒಟ್ಟಾರೆ ಇದೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಸ್ಥಳಕ್ಕೆ ಎಸ್ ಎಂ ಕೃಷ್ಣರವರ ಪಾರ್ಥಿವ ಶರೀರ ಬರುವಂತದ್ದು. ಬಂದಂತಹ ಸಂದರ್ಭದಲ್ಲಿ ಮಧ್ಯಾಹ್ನ 3 ಗಂಟೆವರೆಗೆ ಏನು ಅಂತಿಮ ದರ್ಶನದ ಒಂದು ವ್ಯವಸ್ಥೆಯನ್ನ ಮಾಡಲಾಗಿದೆ. 3 ಗಂಟೆ ಬಳಿಕವಾಗಿ ವೈದಿಕರ ತಂಡ ಅಂತಂದ್ರೆ ಭಾನುಪ್ರಕಾಶ್ ಶರ್ಮಾ ಅವರ 12 ಮಂದಿಯ ತಂಡದ ಮೂಲಕವಾಗಿ ಈ ಒಂದು ಪೂಜಾ ಒಂದಷ್ಟು ವಿಧಿವಿಧಾನಗಳ ಮೂಲಕವಾಗಿ ಅಂತ್ಯ ಸಂಸ್ಕಾರ ನೆರವೇರುವಂತದ್ದು. ಮಮತಾ, ಕುಟುಂಬಸ್ಥರು ಎಲ್ಲ ಬಂದಿದ್ದಾರಾ ಅಲ್ಲಿ? ರೋಹಿತ್, ಇನ್ಯಾರಾದ್ರೂ ಬರಬೇಕಾಗಿದೆ? ಅದ್ರ ಬಗ್ಗೆ ಮಾಹಿತಿ, ಜೊತೆಗೆ ಅಂದಾಜು ಎಷ್ಟು ಸಂಖ್ಯೆಯಲ್ಲಿ ಪೊಲೀಸರು ಭದ್ರತೆಯನ್ನ ಕೊಡ್ತಾ ಇದ್ದಾರೆ ಅದ್ರ ಬಗ್ಗೆ ಕೂಡ ಮಾಹಿತಿ ಕೊಡೋದಾದ್ರೆ? ಮಮತಾ, ಇದೀಗ ಬಹುತೇಕ ಸೋಮನಹಳ್ಳಿಯ ಗ್ರಾಮಸ್ಥರು ಮತ್ತೆ ಅಲ್ಲಿದ್ದಂತ ಅವರ ಎಸ್ ಎಂ ಕೃಷ್ಣ ಅವರ ಕುಟುಂಬಸ್ಥರು ಕೂಡ ಬಂದಿದ್ದಾರೆ. ಜೊತೆಗೆ ಎಸ್ ಎಂ ಕೃಷ್ಣ ಅವರ ಪತ್ನಿಯು ಸಹ ಈಗಾಗಲೇ ಆಗಮಿಸಿರುವಂತದ್ದು. ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಈ ಒಂದು ಗ್ಯಾಲರಿ ಏನ್ ಕಾಣ್ತಾ ಇದೆ, ಈ ಒಂದು ಗ್ಯಾಲರಿಯ ತುಂಬೆಲ್ಲೂ ಕೂಡ ಅವರ ಎಸ್ ಎಂ ಕೃಷ್ಣ ಅವರ ಕುಟುಂಬಸ್ಥರೇ ಇರುವಂತದ್ದು. ಜೊತೆಗೆ ಒಂದಷ್ಟು ಸಾಧು ಸಂತರು ಕೂಡ ಬಂದಿದ್ದಾರೆ. ಅವರು ಕೂಡ ಅಲ್ಲೇ ಕೂರಲು ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಯಾವುದೇ ರೀತಿಯಂತಹ ಅವಘಡಗಳು ಜರುಗಬಾರದು ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಸುಮಾರು 1,000ಕ್ಕೂ ಅಧಿಕ ಪ್ರಮಾಣದಲ್ಲಿ ಪೊಲೀಸ್ ಸಿಬ್ಬಂದಿಗಳು ಕೂಡ ನಿಯೋಜನೆ ಮಾಡಿರುವಂತದ್ದು. ಸದ್ಯಕ್ಕೆ ಎಲ್ಲವೂ ಕೂಡ ಕ್ಲಿಯರ್ ಆಗಿದೆ. ಇನ್ನೇನು ಸರಿಸುಮಾರು ಒಂದು 20-25 ನಿಮಿಷದ ಒಳಗೆ ಎಸ್ ಎಂ ಕೃಷ್ಣರವರ ಪಾರ್ಥಿವ ಶರೀರ ಇಲ್ಲಿಗೆ ಬರುವಂತದ್ದು. ಈಗ ಬಂದಂತ ಸಂದರ್ಭದಲ್ಲಿ ಒಂದು ರೀತಿಯಾಗಿ ವೆಲ್ಕಮ್ ಮಾಡ್ಕೊಳ್ಳುವಂತ ಕೆಲಸಗಳು ಕೂಡ ಆಗುತ್ತೆ. ಯಾಕಂತಂದ್ರೆ ಎಸ್ ಎಂ ಕೃಷ್ಣ ಅವರ ಫೇವರೇಟ್ ಜಾಗ ಈ ಒಂದು ಕಾಫಿ ಡೇ ಆಗಿತ್ತು. ಆ ನಿಟ್ಟಿನಲ್ಲಿ ಅವರ ಅಂತಿಮ ದರ್ಶನಕ್ಕೂ ಇಲ್ಲೇ ಇಡಬೇಕು ಮತ್ತೆ ಅವರ ಅಂತ್ಯ ಸಂಸ್ಕಾರವನ್ನು ಇಲ್ಲೇ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅವರ ಕುಟುಂಬಸ್ಥರ ಅಭಿಪ್ರಾಯ ಆಗಿತ್ತು. ಆ ಅಭಿಪ್ರಾಯಕ್ಕೆ ಮನ್ನಣೆಯನ್ನು ಕೊಟ್ಟು ಈ ಒಂದು ಕಾಫಿ ಡೇ ಮುಂಭಾಗ ಇರುವಂತಹ ಈ ಜಾಗದಲ್ಲಿ ಕೂಡ ಎಸ್ ಎಂ ಕೃಷ್ಣರವರ ಅಂತ್ಯ ಸಂಸ್ಕಾರಕ್ಕೆ ಇದೀಗ ಎಲ್ಲಾ ರೀತಿಯಂತ ಸಿದ್ಧತೆಗಳು ಕೂಡ ಆಗಿರುವಂತದ್ದು. ಈ ನಿಟ್ಟಿನಲ್ಲಿ ಎಸ್ ಎಂ ಕೃಷ್ಣರವರ ಅಂತಿಮ ದರ್ಶನವನ್ನು ಪಡೆಯುವ ನಿಟ್ಟಿನಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಕೂಡ ಹೊರ ಜಿಲ್ಲೆಗಳಿಂದಲೂ ಕೂಡ ಅಪಾರ ಪ್ರಮಾಣದ ಜನರು ಮತ್ತೆ ಅಭಿಮಾನಿಗಳು ಬರ್ತಾ ಇರುವಂತದ್ದು. ಮಮತಾ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ರೋಹಿತ್.